ಈ ದಿನ ಏನು ನಾನು ಸದನಕ್ಕೆ ಬಂದಂಥ ಸಮಯದಲ್ಲಿ ಕೆಲವು ಗುಂಡಾ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ಕೊಂಡು ಅವರೇ ಪ್ರೀತಮ್ ಗೌಡ ಎಲ್ಲಿದ್ದಾನೆ ಅವನನ್ನು ಹುಡುಕಿ ಜೆಡಿಎಸ್ ಗುಂಡಾ ಕಾರ್ಯಕರ್ತರನ್ನ ಕಳಿಸಿ ಪ್ರೀತಮ್ ಗೌಡ ಎಲ್ಲಿದ್ದಾನೆ, ಅವರ ಕುಟುಂಬ ಎಲ್ಲಿದೆ ನೋಡಿ ಅವನಿಗೆ ಕೊಲೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನ ಆ ಕಾರ್ಯಕರ್ತರು ನಮ್ಮ ಮನೆಗೆ ಹೋಗಿ ಏನು ದಬ್ಬಾಳಿಕೆ ಮಾಡಿದ್ದಾರೆ, ಮತ್ತೆ ಹೊಡೆದಾಟ ಮಾಡಿದ್ದಾರೆ, ಕಲ್ಲುಗಳನ್ನು ತೂರಿದ್ದಾರೆ. ಈ ವಿಷಯ ಅವ್ರ ಬಾಯಿಂದ ಬಂದಿದೆ. ಮಾನ್ಯ ರೇವಣ್ಣ ಅವರು ಮತ್ತೆ ಕುಮಾರಸ್ವಾಮಿ ಅವರು ನೀವೇನು ಬೇಕಾದರೂ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಮತ್ತೆ ಅವನ ಕುಟುಂಬ ಇರಬಾರ್ದು, ಸರ್ವನಾಶ ಮಾಡಿ ಅಂತೇಳಿ ಹೇಳಿ ಆಜ್ಞೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಆ ಗುಂಡಾಗಳು ಮತ್ತೆ JDS ಕಾರ್ಯಕರ್ತರುಗಳು ಹೇಳಿದ್ದಾರೆ. ನನ್ನ ಕುಟುಂಬದ ಒಳಗೆ ನುಗ್ಗಿ, ನಮ್ಮ ಮನೆಯ ಒಳಗೆ ನುಗ್ಗಿ ಕುಟುಂಬದ ತಂದೆ ತಾಯಿ ಇದ್ರು, ಮತ್ತೆ ಕುಟುಂಬಸ್ಥರು ಯಾರಿದ್ರು ಅವರೆಲ್ಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ. ಈ ನಡುವಿನಲ್ಲಿ ಅದನ್ನು ನಮ್ಮ ತಂದೆ ತಾಯಿಯನ್ನು ರಕ್ಷಿಸಲು ಹೋದಂಥ ನಮ್ಮ ಕಾರ್ಯಕರ್ತ ರಾಹುಲ್ ಕಿಣಿಗೆ ರಕ್ತ ಬರುವ ರೀತಿಯಲ್ಲಿ ಕಲ್ಲಿನಲ್ಲಿ ಹೊಡೆದು ಸ್ವಲ್ಪದರಲ್ಲಿ ಕಣ್ಣು ಹೋಗೋದು ತಪ್ಪಿದೆ. ಈ ಇಂಥ ಗುಂಡಾ ಪ್ರವೃತ್ತಿಗೆ ನಾನೇನಾದರೂ ಹೆದರ್ತೀನಿ ಅಂತಿದ್ರೆ ಅದು ಅವರ ಭ್ರಮೆ. ಇದನ್ನು ಎದುರಿಸೋದಕ್ಕೆ ದೈವಶಕ್ತಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಪಕ್ಷ ನನ್ನ ಜೊತೆ ಇದೆ. ಹಾಗಾಗಿ ಇದನ್ನು ಎದುರಿಸುವಂಥ ಶಕ್ತಿ ನನಗಿದೆ ಅಂತ ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗುಂಡಾ ಪ್ರವೃತ್ತಿಯನ್ನು ನಿಲ್ಲಿಸ್ತಾ ಹೋದರೆ, ಏನು ನೀವು 3 ತಿಂಗಳಿಂದ ಹೇಳಿದ್ರಿ ದಂಗೆ ಏಳಿಸುವಂಥ ಕೆಲಸ ಮಾಡ್ತೀನಿ ಅಂತ, ಅದನ್ನು ಪ್ರಾರಂಭ ಮಾಡಿದ್ದೀರಿ. ಈ ಪ್ರಾರಂಭಕ್ಕೆ ಅಂತ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ಪಾರ್ಟಿಯ ಕಾರ್ಯಕರ್ತರು ಕೊಡುವಷ್ಟು ಶಕ್ತಿ ಇದೆ. ದೇವರು ಇದನ್ನ ನೋಡ್ತಾ ಇದ್ದಾನೆ ಮೇಲಿಂದ. ಈ ಗುಂಡಾ ಪ್ರವೃತ್ತಿಗೆ ಹೆದರಿ ಬೆಂತೋರ್ಸೋಗೋ ಅನ್ನೋದಕ್ಕೆ ನಾನು ಯಾವುದೇ ಹೇಳಿಯಲ್ಲ. ಇದನ್ನು ಎದುರಿಸೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕನಾದ ಉತ್ತರವನ್ನು ಮತ್ತು ಏನು ಇದರದ್ದು ಲಾಜಿಕಲ್ ಎಂಡ್ ಇದೆ ಇದನ್ನು ಕಾನೂನು ರೀತಿಯಲ್ಲಿ ನಾನು ತಗೊಂಡ್ಕೊಂಡು ಹೋಗ್ತೀನಿ. ನನ್ನ ಕಾರ್ಯಕರ್ತರುಗಳಿಗೆ, ಹಾಸನದಲ್ಲಿರೋ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯ ಗುಂಡಾ ಪ್ರವೃತ್ತಿಗೆ ನೀವು ಯಾರೂ ಕಿವಿಗೊಡಬೇಡಿ. ಎಲ್ಲ ಶಾಂತಿ ರೀತಿಯಿಂದ ಇರಿ. ಉಳಿದಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಹಿರಿಯರು ಇದ್ರ ಬಗ್ಗೆ ಏನು ಲೀಗಲ್ ಆಗಿ ಮಾಡಬೇಕು ಅದನ್ನು ಸ್ಟ್ಯಾಂಡನ್ನು ತಗೊಳ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಅಲ್ಲಿ ಏನು ಘಟನೆ ನಡೆದಿದೆ ಅದನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಲಿದ್ದೀವಿ. ಅಲ್ಲಿ ಹೇಳಿರೋದು ಒಂದೇ ಒಂದು ಶಬ್ದ, ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಹೇಳಿದ್ದಾರೆ ಪ್ರೀತಮ್ ಗೌಡನನ್ನು ಕೊಲೆ ಮಾಡಿ ಮತ್ತು ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿ ಏನಿದೆ ನಾನು ನೋಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಆ ಕಾರ್ಯಕರ್ತರು. ಅವ್ರಿಗೆ ಯಾರಿಂದ ಕರೆ ಬಂದಿದೆ ಏನಿದೆ ಅದನ್ನೆಲ್ಲದನ್ನು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಆ ನಂತರ ಇದ್ರ ಬಗ್ಗೆ ಮುಂದಿನ ಮಾತಾಡ್ತೀನಿ.